ಈ ಜೀವ ನಿನಗಾಗಿ ಮುಂದುವರಿದ ಭಾಗ 58. ಲಾಯರ್ ನೀಲೇಶ್ ರವರು ಅಗಸ್ತ್ಯನಿಗೆ ಹೆಲ್ಪ್ ಮಾಡಿದ್ದು ಅವನ ತಂದೆ ತಾಯಿಗೆ ಗೊತ್ತಾದಾಗ ಅಗಸ್ತ್ಯನ ತಂದೆ ಅಭಿಷೇಕ್ ರವರು ಲಾಯರ್ ನೀಲೇಶ್ಗೆ ಕಾಲ್ ಮಾಡಿದರು. ಕಾಲ್ ರಿಸೀವ್ ಮಾಡಿದ ನೀಲೇಶ್ ರವರು, ಪಕ್ಕದಲ್ಲಿ ಮನೆ ಎತ್ಕೊಂಡು ಏನಪ್ಪ ಕಾಲ್ ಮಾಡಿದ್ಯಾ? ಮನೆಗೆ ಬರೋಣ ಅಂದ್ರೆ ಈಗ ಕತ್ತಲಾಗಿದೆ ಅಲ್ವಾ, ಅದಕ್ಕೆ ಕಾಲ್ ಮಾಡಿದ್ದು. ಏನಾದರೂ ಹೆಲ್ಪ್ ಬೇಕಿತ್ತಾ? ಯಾಕೆ ಹೆಲ್ಪ್ ಬೇಕಿದ್ರೆ ಮಾತ್ರ ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡೆಯಾ? ನೀನು ನನಗೆ ಇಷ್ಟು ವರ್ಷದಲ್ಲೇ ಹೆಲ್ಪ್ ಮಾಡಿದ್ದು ತುಂಬಾ ಇದೆ. ಅದನ್ನು ಈ ಜನ್ಮದಲ್ಲೇ ತೀರಿಸ್ತೇನೋ ಇಲ್ವೋ ನನಗೇನೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇನ್ನೊಂದು ದೊಡ್ಡ ಹೆಲ್ಪ್ ಮಾಡಿದ್ಯಾ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಅಪ್ಪ ಮಾಡಿರೋ ಹೆಲ್ಪಲ್ಲಿ ಇದೆಲ್ಲ ಲೆಕ್ಕನೇ ಇಲ್ಲ ಬಿಡು. ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೇಳ್ಕೊಳಕ್ಕೆ ಹೋದರೆ ರಾತ್ರಿ ಎಲ್ಲ ಸಾಕಾಗಲ್ಲ. ಹೇಳು, ಏನು ವಿಷಯ? ಅಗಸ್ತ್ಯ ಎಲ್ಲ ಹೇಳಿದ, ನೀನು ಯಾವ ರೀತಿ ಅವನಿಗೆ ಹೆಲ್ಪ್ ಮಾಡಿದ್ಯಾ ಅಂತ. ಥ್ಯಾಂಕ್ಸ್ ಕಣೋ, ಇನ್ನೇನು ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಯಾವತ್ತಾದ್ರೂ ನನ್ನಿಂದ ನಿನ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನನ್ನ ಕೈಲಾದ್ರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ಲ ಯಾಕೆ ಬೇಕು? ಇಷ್ಟು ವರ್ಷದಿಂದ ಜೊತೆಗಿದ್ದೀವಿ ಅಂದಮೇಲೆ ಒಬ್ಬರ ಕಷ್ಟಕ್ಕೆ ನೆರವಾಗದೇ ಇರೋಕ್ಕಾಗುತ್ತಾ? ಆ ಪ್ರಿನ್ಸಿಪಲ್ ಮತ್ತು ಅವನ ಮಗಳು ಸರಿ ಇಲ್ಲ. ಅವರಿಬ್ಬರಿಂದ ಅಗಸ್ತ್ಯನಿಗೆ ದೂರ ಇರಕ್ಕೆ ಕೇಳು. ಇನ್ಯಾವತ್ತೂ ಅವನ ಅಗಸ್ತ್ಯನ ತಂಟೆಗೆ ಬರಬಾರ್ದು, ಆ ಥರ ಮಾಡಿ ಬಂದಿದ್ದೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಯಾಕೋ ಈ ರೀತಿ ಮಾತಾಡ್ತಾ ಇದೆಯಾ? ಅಗಸ್ತ್ಯ ಮತ್ತು ಆತೇಳು ರಿಸಲ್ಟ್ ಬಂತು. ಹೌದಾ? ಇಬ್ರು ಚೆನ್ನಾಗಿ ಸ್ಕೋರ್ ಮಾಡಿರ್ಬೇಕಲ್ವಾ? ಆತೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ, ಆದರೆ ಅಗಸ್ತ್ಯ ಜಸ್ಟ್ ಪಾಸ್ ಆಗಿದ್ದಾನೆ. ಹೌದಾ? ಈಗೇನು ತೊಂದರೆ ಇಲ್ಲ ಅಲ್ವಾ? ಮತ್ತಿನ್ನೇನು ಟೆನ್ಷನ್ ಅವನಿಗೆ? ಅದೇ ಆ ಪ್ರಿನ್ಸಿಪಲ್ ಮಗಳು, ಅವಳೇ ಅವನ ತಲೆ ಕೆಡಿಸಿರೋದು, ಅವಳಿಂದಲೇ ಅವನ ದಾರಿ ತಪ್ಪಿರೋದು ಅಂತ ಹೇಳುತ್ತಾ ನಡೆದಿದ್ದ ವಿಷಯವನ್ನೆಲ್ಲ ಅವರಿಗೆ ವಿವರಿಸಿದರು. ಇದನ್ನು ಕೇಳಿದ ಲಾಯರ್ ನೀಲೇಶ್ಗೆ ತುಂಬಾನೇ ವಿಷಾದವಾಯಿತು. ನಾನು ಆಗಲೇ ಹೇಳಿದಲ್ವಾ, ಅಪ್ಪ ಮಗಳು ಇಬ್ಬರು ಸರಿ ಇಲ್ಲ ಅಂತ. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನಾನು ಅಗಸ್ತ್ಯನ ಜೊತೆ ಮಾತಾಡ್ತೀನಿ. ನಾನು ಅವನಿಗೆ ಬುದ್ಧಿ ಹೇಳಿದ್ದೀನಿ, ಪ್ರಾಮಿಸ್ ಮಾಡಿದ್ದಾನೆ ಇನ್ಮೇಲೆ ಅವಳ ಸಾಹಸಕ್ಕೆ ಹೋಗಲ್ಲ ಅಂತ. ನೀನು ಒಂದ್ಸಲ ಅವನನ್ನು ಕರೆದು ಅವನಿಗೆ ಬುದ್ಧಿ ಹೇಳು. ಎಲ್ಲರೂ ಬುದ್ಧಿ ಹೇಳಿದ್ರೆ ಅವನನ್ನು ತಿದ್ಕೋಬಹುದು. ಸರಿ, ನಾಳೆ ಬೆಳಿಗ್ಗೆ ಅವನನ್ನು ಮನೆಗೆ ಕಳಿಸು, ನಾನು ಅವನ ಜೊತೆ ಮಾತಾಡ್ತೀನಿ. ನಾನೇ ನಿನ್ನ ಮನೆಗೆ ಬರ್ಬೋದು, ಆದರೆ ಎಲ್ಲರಿದ್ರೂ ಮಾತಾಡೋದು ಸರಿಯಲ್ಲ. ನಾನು ಪರ್ಸ್ನಲ್ ಆಗಿ ಅವನ ಜೊತೆ ಮಾತಾಡಬೇಕು. ಕಳಿಸ್ತೀಯಲ್ವಾ? ಹಾಂ, ಖಂಡಿತವಾಗ್ಲೂ ಕಳಿಸ್ತೀನಿ. ನನ್ನ ಮಗ ಸರಿ ಹೋಗಬೇಕು, ಅದೇ ನನ್ನ ಆಸೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ನೀಲೇಶ್. ನನ್ನ ಮತ್ತು ನಿನ್ನ ಗೆಳೆತನ ಕೊನೆ ತನಕ ಹೇಗೇನೆ ಇರಲಿ. ಅದು ಯಾವಾಗಲೂ ಇರುತ್ತೆ ಬಿಡು. ನಾಳೆ ಮರೆಯದ ಅವನನ್ನು ಕಳಿಸು. ಓಕೆ ಬಾಯ್, ಗುಡ್ ನೈಟ್. ಗುಡ್ ನೈಟ್ ನೀಲೇಶ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಗಸ್ತ್ಯನ ಹತ್ತಿರ ಬಂದು, ಅಗಸ್ತ್ಯ, ನೀಲೇಶ್ ನನ್ನ ಮನೆಗೆ ಕರೆದಿದ್ದಾನೆ, ನಾಳೆ ಬೆಳಿಗ್ಗೆ ಹೋಗ್ಬಾ. ಯಾಕೆಪ್ಪ, ಏನು ವಿಷಯ? ಏನು ಮಾತಾಡೋಕ್ಕಿದೆ ಅಂತ, ಹೋಗ್ಬಾ. ಆಯ್ತಪ್ಪ ಅಂತ ಹೇಳಿ ಅವನು ತನ್ನ ರೂಮಿಗೆ ಹೋದನು. ಆದ್ಯ ಕೂಡ ಅವಳ ರೂಮಿಗೆ ಹೋದಳು. ರೀ, ನೀಲೇಶನ್ನ ಯಾಕೆ ಅಗಸ್ತ್ಯ ನನ್ನ ಕರೆದಿರೋದು? ಏನು ವಿಷಯ ಮಾತಾಡೋಕ್ಕಿದೆ? ಏನಿಲ್ಲ ಕಣೆ, ನಾನೇ ಹೇಳಿದ್ದೆ ಅವನನ್ನು ಕರೆದು ಸ್ವಲ್ಪ ಬುದ್ಧಿ ಹೇಳು ಅಂತ, ಅಷ್ಟೇ, ಬೇರೇನು ವಿಷಯ ಇಲ್ಲ. ಅಷ್ಟೇನಾ? ನಾನು ಏನೋ ಬೇರೇನೋ ವಿಷಯ ಇದೆ ಅಂತ ಅಂದ್ಕೊಂಡೆ. ಅಮ್ಮ, ನೀವು ಹೋಗಿ ಮಲ್ಕೊಳ್ಳಿ, ನಾವು ಕೂಡ ಮಲಗ್ತೀವಿ ಅಂತ ಹೇಳಿದಾಗ ನೀಲಮ್ಮರವರು ಮಲಗಲು ಹೋದರು. ಅಭಿಷೇಕ್ ರವರ ಕಡೆ ನೋಡಿದ ಐಶ್ವರ್ಯರವರು, ರೀ, ನಮ್ಮ ಮಗ ಸರಿ ಹೋಗ್ತಾನಲ್ವಾ? ಪ್ರೀತಿ ಹಿಂದೆ ಬಿದ್ದ ಅವನ ಜೀವನ ಹಾಳಾಗಲ್ಲಲ್ವಾ? ಏನೂ ಆಗಲ್ಲ ಕಣೆ, ಅವನು ಸರಿ ಹೋಗ್ತಾನೆ. ಈ ಪ್ರಾಯನ ಹಾಗೆ ಅಲ್ವಾ? ಕಾಲೇಜ್ ಡೇಸಲ್ಲಿ ಎಲ್ಲರಿಗೂ ಲವ್ ಆಗುತ್ತೆ, ಅದೆಲ್ಲ ಕಾಮನ್. ನಾನು ಅವನಿಗೆ ಬುದ್ಧಿ ಹೇಳಿದ್ದೇನೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವ್ನು ನಮ್ಮ ಮಗ, ನಮ್ಮ ಮಾತು ಕೇಳ್ತಾನೆ. ಅಷ್ಟಾದರೆ ಸಾಕು ರೀ. ನಮ್ಮ ಮಕ್ಕಳು ಚೆನ್ನಾಗಿದ್ರೆ ನಮ್ಗೆ ಇನ್ನೇನು ಬೇಕು? ಇಬ್ಬರು ಚೆನ್ನಾಗಿರ್ತಾರೆ ಬಿಡು. ನಡಿ, ಹೊತ್ತಾಯ್ತು, ಮಲ್ಕೋಣ ಅಂತ ಹೇಳಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ತಮ್ಮ ರೂಮಿಗೆ ಹೋದರು. ಇತ್ತ ತನ್ನ ರೂಮ್ಗೆ ಹೋದ ಆದ್ಯ ಮಲಗಿದ್ದರೂ ಕೂಡ ಅವಳಿಗೆ ನಿದ್ದೆ ಹತ್ತುತ್ತಿರಲಿಲ್ಲ. ಅರ್ಜುನನನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದಳು. ಆಗ ನೀಲಮ್ಮರವರು ಬಂದು ಅವಳ ಪಕ್ಕ ಮಲಗಿಕೊಂಡರು. ತನ್ನ ಅಜ್ಜಿಗೆ ನಿದ್ದೆ ಬರೋ ತನಕ ಆದ್ಯ ಕಾಯತೊಡಗಿದಳು.
ಅಜ್ಜಿಗೆ ನಿದ್ದೆ ಬಂದ ತಕ್ಷಣ ಎದ್ದು ಕಿಟಕಿ ಹತ್ತಿರ ಹೋಗಿ ಅರ್ಜುನನ ಮನೆಯ ಬಾಲ್ಕನಿ ಕಡೆ ನೋಡತೊಡಗಿದಳು. ಬಾಲ್ಕನಿ ಖಾಲಿಯಾಗಿತ್ತು. ಅರ್ಜುನ್ ಬಾಲ್ಕನಿಗೆ ಬರುತ್ತಾನೆ ಅನ್ನೋ ಆಶಯದಿಂದ ಅಲ್ಲೇ ನೋಡತೊಡಗಿದಳು. ಆದರೆ ಅರ್ಜುನ್ ಕೊನೆಗೂ ಅಲ್ಲಿ ಬರಲೇ ಇಲ್ಲ. ನಿದ್ದೆ ಮಾಡುತ್ತಿದ್ದ ನೀಲಮ್ಮರವರಿಗೆ ಒಮ್ಮೆಲೆ ಎಚ್ಚರವಾಗಿ ಪಕ್ಕದಲ್ಲಿ ಆದ್ಯ ಇಲ್ಲದನ್ನು ನೋಡಿ, ಎಲ್ಲಿ ಹೋದವಳು ಅಂತ ಆ ಕಡೆ ಈ ಕಡೆ ನೋಡಿದರು. ಆದ್ಯ ಕಿಟಕಿಯ ಹತ್ತಿರ ನಿಂತಿದ್ದನ್ನು ನೋಡಿ, ಇವಳು ಅಲ್ಲೇನು ಮಾಡ್ತಾ ಇದ್ದಾಳೆ, ಲಾಯರ್ ಮನೆ ಬಾಲ್ಕನಿಯನ್ನು ಯಾಕೆ ಗುರೈಸ್ತಾ ಇದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡವರು, ಮಲ್ಗೋದು ಬಿಟ್ಟು ಅಲ್ಲೇನು ಮಾಡ್ತಾ ಇದೆಯಾ? ಅಜ್ಜಿ ಮಲಗಿದ್ದಾರೆ ಅಂತ ಅಂದುಕೊಂಡಿದ್ದ ಅವಳಿಗೆ ಅಜ್ಜಿಯ ವಾಯ್ಸ್ ಕೇಳಿ ಒಂದು ಕ್ಷಣ ಶಾಕ್ ಆಯಿತು. ತಡಬಡಿಸಿಕೊಂಡವಳು, ಏನಿಲ್ಲ ಅಜ್ಜಿ, ತುಂಬ ಶೆಕೆ ಅಲ್ವಾ, ಫ್ರೆಶ್ ಏರ್ ಬರಲಿ ಅಂತ ಕಿಟಕಿ ಹತ್ತಿರ ನಿಂತ್ಕೊಂಡೆ. ಆದ್ರೆಲ್ಲ ರಾತ್ರಿ ಹೊತ್ತು ಕಿಟಕಿ ತೆಗೆದುಕೊಂಡು ನಿಲ್ಬೇಡ, ಬಾಗಿಲ ಹಾಕಿ ಬಾ, ಮಲ್ಕೋ. ಆಯಿತು ಅಜ್ಜಿ ಅಂತ ಹೇಳಿದವಳು ಕಿಟಕಿಯ ಬಾಗಿಲು ಹಾಕಿ ಅಜ್ಜಿಯ ಪಕ್ಕ ಬಂದು ಮಲಗಿಕೊಂಡಳು. ಇವಳ ನಡವಳಿಕೆ ನೋಡಿ ಅಜ್ಜಿಗೆ ಇವಳ ಮೇಲೆ ಡೌಟ್ ಬರತೊಡಗಿತು. ಇವಳು ಇಷ್ಟು ಹೊತ್ತಲ್ಲಿ ಕಿಟಕಿ ಬಾಗಿಲು ತೆಗೆದು ಲಾಯರ್ ಮನೆ ಕಡೆ ಯಾಕೆ ನೋಡ್ತಾ ಇದ್ಲು? ಅದು ಆ ಬಾಲ್ಕನಿ ಕಡೆಗೇನೆ ನೋಡ್ತಾ ಇದ್ಲು. ಅಲ್ಲಿ ಲಾಯರ್ ಮಗ ಅಲ್ವಾ ಇರೋದು? ಇವಳು ಕೂಡ ಅಗಸ್ತ್ಯನ್ ತರ ಲವ್ವಲ್ಲಿ ಬಿದ್ದಿದ್ದಾಳೆ ಹೇಗೆ? 2 ದಿನದಿಂದ ತುಂಬಾ ಡಲ್ ಆಗಿದ್ದಾಳೆ. ಲಾಯರ್ ಮಗನ ಮೇಲೆ ಇವಳಿಗೆ ಪ್ರೀತಿ ಆಗಿಲ್ಲ ತಾನೆ? ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿನ ಅವಳನ್ನು ಹಾಗೇನೆ ಗಮನಿಸ್ತಾ ಇರಬೇಕು, ಆಗ ವಿಷಯ ಏನು ಅಂತ ಗೊತ್ತಾಗ್ಬೋದು. ಲಾಯರ್ ಮಗನನ್ನು ಪ್ರೀತಿ ಮಾಡಿದ್ರೆ ಏನು ತೊಂದರೆ ಇಲ್ಲ. ಅಪ್ಪನ ಥರ ಅವನು ಕೂಡ ಲಾಯರ್, ನೋಡೋಕ್ಕೆ ಲಕ್ಷಣವಾಗಿದ್ದಾನೆ. ಹುಡುಗ ತುಂಬ ಒಳ್ಳೆಯವನು. ಇವನ ಜೊತೆ ಅದೇಳ ಮದುವೆ ಆದ್ರೆ ಅದೇಳ ಚೆನ್ನಾಗಿ ನೋಡ್ಕೋಬಹುದು. ವಿಷಯ ತಿಳಿದ ನಾನು ಏನನ್ನು ಕಲ್ಪನೆ ಮಾಡ್ಕೋಬಾರ್ದು. ಇವಳೇ ಹೇಳ್ತಾಳೆ ಅಂತ ಕಾದು ನೋಡೋಣ, ಇಲ್ಲಾಂದ್ರೆ ಸಮಯ ನೋಡ್ಕೊಂಡು ನಾನೇ ಕೇಳ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ಆದರೂ ಅವರ ಮನಸ್ಸು ತಡೆಯದೆ ನೇರವಾಗಿ ಪ್ರಶ್ನೆ ಮಾಡತೊಡಗಿದರು. ಆದ್ಯ, ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ? ಅವರ ಮಾತು ಕೇಳಿ ಶಾಕ್ ಆದವಳು, ನಾನೇನಾದ್ರೂ ಇವ್ರಿಗೆ ಸತ್ಯ ಹೇಳಿದ್ರೆ ಇವ್ರು ನನಗೆ ಬೈಬಹುದು. ನಾನು ಅರ್ಜುನನನ್ನು ಪ್ರೀತಿಸ್ತಾ ಇರೋ ವಿಷಯ ಯಾರು ಕೂಡ ಗೊತ್ತಾಗಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ತಡಪಡಿಸುತ್ತಾ, ಪ್ರೀತಿನಾ? ನಾನಾ? ಇಲ್ಲ ಅಜ್ಜಿ, ನಾನು ಯಾರನ್ನು ಪ್ರೀತಿಸ್ತಾ ಇಲ್ಲ. ಮತ್ತೆ ಯಾಕೆ ಅಲ್ಲಿ ಕಿಟಕಿ ಹತ್ರ ಹೋಗಿ ನಿಂತಿದ್ದೆ? ಶೆಕೆ ಆಗ್ತಾ ಇತ್ತು ಅಂತ ಆಗಲೇ ಹೇಳಿದ್ದೆ ಅಲ್ವಾ ಅಜ್ಜಿ? ಏನಾದರೂ ಸಮಸ್ಯೆ ಇದ್ದರೆ ಹೇಳು, ನಾನು ಎಲ್ಲ ಸರಿ ಮಾಡ್ತೀನಿ. ನನಗೇನು ಸಮಸ್ಯೆ ಇಲ್ಲ ಅಜ್ಜಿ, ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ, ನೀವು ಕೂಡ ಮಲ್ಕೊಳ್ಳಿ ಅಂತ ಹೇಳಿ ರಕ್ಕು ಹೊತ್ತು ಮಲಗಿಕೊಂಡಳು. ಅವಳನ್ನು ನೋಡಿದ ನೀಲಮ್ಮರವರು, ನೀನು ಈಗ ಹೇಳಿಲ್ಲ ಅಂದರೆ ವಿಷಯ ಏನಂತ ನಾನು ತಿಳ್ಕೊಳ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನಿದ್ರೆಗೆ ಜಾರಿದರು. ಅಜ್ಜಿಯ ಮಾತು ಕೇಳಿ ಗಾಬರಿಯಾದ ಆದ್ಯ, ಅಜ್ಜಿಗೆ ಏನಾದರೂ ನಾನು ಲವ್ ಮಾಡ್ತಾ ಇರೋ ವಿಷಯ ಗೊತ್ತಾಗಿರ್ಬೋದಾ? ಹೇಳೋಕ್ಕಾಗಲ್ಲ. ಅಜ್ಜಿ ನಡೆದುಕೊಳ್ಳೋ ರೀತಿ ನೋಡಿದ್ರೆ ಅವ್ರಿಗೆ ಗೊತ್ತಾಗಿರೋ ಹಾಗೆ ಕಾಣಿಸ್ತಾ ಇದೆ. ಯಾವುದಕ್ಕೂ ನಾನು ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯ ವಿಷಯ ಅಜ್ಜಿ ಗೊತ್ತಾಗಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆ ಕಡೆ ಈ ಕಡೆ ಹೊರಲಾಡಿ ಕೊನೆಗೆ ನಿದ್ರಾ ದೇವತೆ ಅವಳನ್ನು ಆವರಿಸಿಕೊಂಡೇ ಬಿಟ್ಟಿತು. ಮರುದಿನ ಬೆಳಿಗ್ಗೆ ಅಗಸ್ತ್ಯ ಲಾಯರ್ ನೀಲೇಶ್ ರವರ ಮನೆಗೆ ಅವರನ್ನು ಭೇಟಿಯಾಗಲು ಹೋದನು. ಅವನನ್ನು ನೋಡಿದ ನೀಲೇಶ್ ರವರು, ಅಗಸ್ತ್ಯ ಬಂದೆಯಾ, ಬಾ ಒಳಗೆ ಅಂತ ಹೇಳಿ ಅವನನ್ನು ಅರ್ಜುನ್ ಇದ್ದ ರೂಮಿನ ಬಾಲ್ಕನಿಗೆ ಕರೆದುಕೊಂಡು ಹೋದರು. ರೂಮಲ್ಲಿದ್ದ ಅರ್ಜುನನಿಗೆ ಕೆಳಗೆ ಹೋಗಲು ಹೇಳಿದರು. ಅರ್ಜುನ್, ಸ್ವಲ್ಪ ಹೊತ್ತು ಕೆಳಗಡೆ ಇರೋ, ನಾನು ಇವನ ಜೊತೆ ಸ್ವಲ್ಪ ಮಾತಾಡಬೇಕು. ಆಯಿತು ಡ್ಯಾಡ್ ಅಂತ ಹೇಳಿ ಅವನು ಕೆಳಗಡೆ ಹೋದನು. ಬಾಲ್ಕನಿಯಲ್ಲಿ 2 ಚೇರ್ ಹಾಕಿದವರು, ಕೂತ್ಕೋ ಅಗಸ್ತ್ಯ ಅಂತ ಹೇಳಿ ಅವರು ಕೂಡ ಕುಳಿತುಕೊಂಡರು. ಅಗಸ್ತ್ಯ ಅವರ ಎದುರುಗಡೆ ಕುಳಿತುಕೊಂಡನು. ಅಂಕಲ್, ಏನೋ ಮಾತಾಡ್ಬೇಕಂತ ಕರೆದ್ರಲ್ವಾ, ಹೇಳಿ ಅಂಕಲ್, ಏನು ವಿಷಯ? ರಿಸಲ್ಟ್ ವಿಷಯ ಮಾತಾಡಿ ಕರೆದ್ರಾ? ನನಗೆ ಗೊತ್ತು, ಅಪ್ಪ ನಿನ್ನೆ ಎಲ್ಲ ವಿಷಯ ಹೇಳಿರ್ಬೇಕಲ್ವಾ. ಪ್ರೀತಿ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂಕಲ್. ಆ ತಪ್ಪನ್ನು ಇನ್ಮೇಲೆ ಮಾಡಲ್ಲ, ತಿದ್ಕೊಳ್ತೀನಿ. ಈ ಸಲ ಜಸ್ಟ್ ಪಾಸ್ ಆಗಿರ್ಬೋದು, ಆದರೆ ಮುಂದಿನ ಸಲ ಖಂಡಿತ ಸ್ಕೋರ್ ಮಾಡ್ತೀನಿ. ಅಪ್ಪ ಅಮ್ಮನಿಗೆ ಯಾವತ್ತೂ ನಿರಾಸೆ ಮಾಡಲ್ಲ. ದಟ್ಸ್ ಲೈಕ್ ಯು ಗುಡ್ ಬಾಯ್. ಮುಂದಿನ ಸಲ ನೀನು ಚೆನ್ನಾಗಿ ಸ್ಕೋರ್ ಮಾಡಲೇಬೇಕು.
ನಾನು ನಿನಗೆ ಈ ವಿಷಯದ ಹೊರತು ಬೇರೊಂದು ವಿಷಯ ಹೇಳಬೇಕು, ಅದಕ್ಕೆ ನೀನು ಕರೆದಿದ್ದು. ನಾನೀಗ ಹೇಳೋ ವಿಷಯನ ಯಾರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ಏನು ವಿಷಯ ಅಂಕಲ್? ಮೊದಲು ಪ್ರಾಮಿಸ್ ಮಾಡು, ಆಮೇಲೆ ಏನು ವಿಷಯ ಅಂತ ಹೇಳ್ತೀನಿ. ಆಯಿತು ಅಂಕಲ್, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನೀವು ಹೇಳೋ ವಿಷಯ ನಾನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ ಅಂತ ಅವರಿಗೆ ಪ್ರಾಮಿಸ್ ಮಾಡಿದನು. ಆಗ ಅವರು ಎಲ್ಲ ವಿಷಯವನ್ನು ಅವನಿಗೆ ವಿವರಿಸತೊಡಗಿದರು. ಒಂದು ಕಾಲದಲ್ಲಿ ನಿನ್ನ ಅಪ್ಪ ಅಮ್ಮ 1000 ಕೋಟಿ ಒಡೆಯರು. ಗೊತ್ತು ಅಂಕಲ್, ಅಮ್ಮ ಎಲ್ಲ ಹೇಳಿದರು. ಅಪ್ಪನ ಮನೆಯವರಲ್ಲಿ ಯಾವ ರೀತಿ ಮೋಸ ಮಾಡಿದ್ರು ಅಂತ ಹೇಳಿದರು. ಹಾಗೆಯೇ ತಾತ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದನ್ನು ಕೂಡ ಹೇಳಿದರು. ಎಲ್ಲರಿಗೂ ಇಲ್ಲಿ ತನಕ ಮಾತ್ರ ಗೊತ್ತಿರೋದು. ಇನ್ನೊಂದು ವಿಷಯ ಇದೆ, ಅದು ನನ್ನ ಮನೆಯವರ ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ನೀನು ಬಿಟ್ಟು ಬೇರೆಯವ್ರಿಗೆ ಗೊತ್ತಾಗೋದಕ್ಕೆ ಕೂಡ ಬೇಡ. ನೀನು ಜಸ್ಟ್ ಪಾಸ್ ಆಗಿರಲಿಲ್ಲ ಅಂತಿದ್ರೆ ನಾನು ಈ ವಿಷಯ ಸದ್ಯಕ್ಕೆ ನಿನಗೂ ಕೂಡ ಹೇಳ್ತಾ ಇರಲಿಲ್ಲ. ಆದರೆ ನೀನು ಲೈಫಲ್ಲಿ ಎಡವಿದ್ಯಾ. ನೀನು ಸರಿ ಹೋಗಬೇಕಾದ್ರೆ ನಾನು ನಿನಗೆ ಈ ವಿಷಯ ಹೇಳಲೇಬೇಕು ಅಂತ ಹೇಳುತ್ತಾ ಧನರಾಜ್ರವರು ಇವರಿಗೆ ವಹಿಸಿದ್ದ ಜವಾಬ್ದಾರಿಯನ್ನೆಲ್ಲ ಅಗಸ್ತ್ಯನಿಗೆ ತಿಳಿಸಿದರು. ನೋಡು ಅಗಸ್ತ್ಯ, 2 ವರ್ಷ ಆಮೇಲೆ ಕಂಪನಿ ನಿನ್ನ ಮತ್ತು ಆದ್ಯಳ ಹೆಸರಿಗೆ ಆಗುತ್ತೆ. ಹಾಗಾಗಿ ನೀನು ಎಲ್ಲ ವಿಷಯದಲ್ಲಿ ಸ್ಟ್ರಾಂಗ್ ಆಗಿರಬೇಕು. ನೀವಿಬ್ಬರು MBA ಮುಗಿದ ಕೂಡಲೇ ನಾನು ನಿನ್ನನ್ನು ಮತ್ತು ಆದ್ಯಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. 2 ವರ್ಷ ನೀವಿಬ್ಬರು ಬೇರೆ ಎಂಪ್ಲಾಯ್ ಥರ ಅಲ್ಲಿ ಕೆಲಸ ಮಾಡಬೇಕು. ನೀವೇ ಆ ಕಂಪನಿಯ ಬಾಸ್ ಅಂತ ಯಾರಿಗೆ ಕೂಡ ಗೊತ್ತಾಗಬಾರ್ದು. ಎಲ್ಲರ ದೃಷ್ಟಿಯಲ್ಲಿ ನೀವಿಬ್ಬರು ಈಗ ಹೇಗೆ ಇದ್ದೀರೋ ಹಾಗೇ ಇರಬೇಕು. ನಿನ್ನ ತಾತನ ಕನಸನ್ನು ನನಸು ಮಾಡೋಕ್ಕೋಸ್ಕರನ ನೀನು ಬದಲಾಗಬೇಕು. ನೀನು ಎಷ್ಟು ಸ್ಟ್ರಾಂಗ್ ಮಾಡ್ಕೋತೀಯೋ ಅಷ್ಟು ನಿನಗೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೀನು ಕುಗ್ಬಾರ್ದು. ನಿನ್ನ ತಾತ ಮಾಡಿದ ಸ್ಯಾಕ್ರಿಫೈಸ್ ಮೂಲೆ ಗುಂಪಾಗಬಾರ್ದು. ಅಲ್ಲಿದ್ದ ಪಾಪಿಗಳನ್ನು ಮಟ್ಟ ಹಾಕಬೇಕು. ಅದಕ್ಕೋಸ್ಕರ ನೀನು ಪ್ರೀತಿ ಪ್ರೇಮ ಅದೆಲ್ಲವನ್ನು ಮರೆತು ಸ್ಟಡೀಸ್ ಕಡೆ ಗಮನ ಕೊಡು. ನಾನು ಹೇಳಿದ ಯಾವ ವಿಷಯವು ನಿನ್ನ ಹೊರತು ಬೇರೆ ಯಾರು ಕೂಡ ಗೊತ್ತಾಗಬಾರ್ದು, ತಿಳಿತಾ? ಖಂಡಿತವಾಗ್ಲೂ ಅಂಕಲ್, ನಾನು ನನ್ನನ್ನು ಬದಲಾಯಿಸ್ಕೊಳ್ತೇನೆ. ನನ್ನ ತಾತನ ತ್ಯಾಗ ವ್ಯರ್ಥ ಆಗೋಕೆ ನಾನು ಬಿಡಲ್ಲ. ಅವ್ರ ಕನಸನ್ನು ನಾನು ನನಸು ಮಾಡೇ ಮಾಡ್ತೀನಿ. ನನ್ನ ಅಪ್ಪ ಅಮ್ಮನ ತ್ಯಾಗ ಕೂಡ ವ್ಯರ್ಥ ಆಗೋಕ್ಕೆ ನಾನು ಬಿಡಲ್ಲ. ಇನ್ಮೇಲೆ ನೀವು ಮೊದಲನೇ ಅಗಸ್ತ್ಯನ ಕಾಣ್ತೀರಿ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಾನು ಪಾಪಿಗಳನ್ನು ಮಟ್ಟ ಹಾಕಿ ತಾತನ ಕಂಪನಿಯನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ. ಗುಡ್, ಇದೇ ಥರ ಎನರ್ಜೆಟಿಕ್ ಆಗಿರಬೇಕು. ನೆನಪಿರಲಿ, ನಾನೀಗ ಹೇಳಿದ ವಿಷಯ ಬೇರೆ ಯಾರು ಕೂಡ ಗೊತ್ತಾಗಬಾರ್ದು. ಆಯಿತು ಅಂಕಲ್, ಯಾರಿಗೂ ಕೂಡ ಹೇಳಲ್ಲ. ಸರಿ ಬಾ, ಕೆಳಗೆ ಹೋಗೋಣ ಅಂತ ಹೇಳಿ ಅವನನ್ನು ಕೆಳಗೆ ಕರೆದುಕೊಂಡು ಹೋದರು. ಕತೆ ಮುಂದುವರಿದು. ಲಾಯರ್ ನೀಲೇಶ್ ರವರ ಮಾತು ಕೇಳಿ ಅಗಸ್ತ್ಯ ಬದಲಾಗುತ್ತಾನೋ ಇಲ್ಲವೋ ಅಥವಾ ನೇಹ ಮತ್ತೆ ಅವನನ್ನು ಹಾಳು ಮಾಡುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.